ನೋಡಿ, ನಮಸ್ಕಾರ ಸ್ನೇಹಿತರೆ. ಇವತ್ತೇನು ಈ ಗಾಡಿ ನೋಡ್ತಾ ಇದ್ದೀರಾ, ಇದನ್ನು ಬೆಳಗಾವಿಯಿಂದ ಬೆಂಗಳೂರಿನ ಶಿವಾಜಿನಗರಕ್ಕೆ ಹಸುಗಳನ್ನ ಹತ್ಯೆ ಮಾಡಿ ಮಾಂಸನ ಸಾಗಿಸ್ತಾ ಇರ್ತಾರೆ. ಖಚಿತ ಮಾಹಿತಿ ಮೇರೆಗೆ ನಾವು ಅದನ್ನು ತುಮಕೂರಿಂದ ಫಾಲೋ ಮಾಡ್ಕೊಂಡ್ಬಂದು ದಾಬಸ್ಪೇಟೆ ಲಿಮಿಟ್ಸಲ್ಲಿ ಅದನ್ನು ಹಾಕಿರ್ತೀವಿ. ಅವನ್ನೆಲ್ಲೂ ನಿಲ್ಲಿಸ್ತಾ ಇರಲ್ಲ. ಇಲ್ಲಿ ಬಂದು ನಾವು ಅಡ್ಡ ಹಾಕಿ ಅವನನ್ನು ನಿಲ್ಲಿಸೋ ಥರ ಮಾಡಿರ್ತೀವಿ. ಪೊಲೀಸ್ ಅವ್ರಿಗೆ ಕರೆ ಮಾಡಿರ್ತೀವಿ. ಅವ್ರು ಇವಾಗ ಬರ್ತೀವಿ ಅಂತ ಹೇಳಿದ್ದಾರೆ 112 ಕರೆ ಮಾಡಿದಾಗ. ಸೊ ಇದರಲ್ಲಿ ಏನಿದೆಯಪ್ಪ ಅಂತಂದರೆ ಸುಮಾರು 8,000ಕ್ಕಿಂತ ಜಾಸ್ತಿ KGಯಷ್ಟು ಗೋವಿನ ಮಾಂಸನ ಸಾಗಾಟನೆ ಮಾಡ್ತಿದ್ದಾರೆ ಬೆಳಗಾವಿಯಿಂದ ಇಲ್ಲಿಗೆ. ಅದ್ರ ಜೊತೆ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ನಾವು ಯಾರಾದರೂ ಈ ಥರ ಬಜರಂಗ ದಳ ಅಥವಾ ಯಾವುದೇ ಹಿಂದೂಪರ ಸಂಘಟನೆಗಳು ತಡಿತೀವಿ ಅಂತ ಮಾರಕಾಸ್ತ್ರಗಳನ್ನ ಇಟ್ಕೊಂಡಿದ್ದಾರೆ ಹಲ್ಲೆ ಮಾಡೋದಕ್ಕೆ ಅಂತ ಉದ್ದೇಶಕ್ಕೋಸ್ಕರ. ಸೊ ಇದ್ರ ಬಗ್ಗೆ ದಯವಿಟ್ಟು ಗಮನ ಹರಿಸ್ಬೇಕು ಎಲ್ಲರೂ. ಇದನ್ನು ಬೆಳಗಾವಿಯಿಂದ ಶಿವಾಜಿನಗರಕ್ಕೆ ಸುಮಾರು 8,000 ರಿಂದ 8,500 kg ಮಾಂಸನ ಸಾಗಾಟನೆ ಮಾಡ್ತಿರ್ತೀವಿ ಅಂತ ಖಚಿತವಾಗಿ ಹೇಳಿರ್ತಾರೆ. ಇಂದು ಏನು ನಾವು ನೋಡ್ತಾ ಇದ್ದೀವಿ, ಬಜರಂಗ ದಳ, ಶ್ರೀರಾಮ ಸೇನೆ ಹಾಗೂ ಗೋವಿಗಾಗಿ ನಾವು ಬೆಂಗಳೂರು ತಂಡ, ನೆಲಮಂಗಲ ಬಜರಂಗ ದಳ, ನೆಲಮಂಗಲ ಶ್ರೀರಾಮ ಸೇನೆ ಸಂಘಟನೆಯಿಂದ ನಾವು ಇದನ್ನು ತಡೆದು ಪೊಲೀಸವ್ರಿಗೆ ಮಾಹಿತಿ ಕೊಟ್ಟಿರ್ತೀವಿ. ಅವ್ರ ಮೇಲೆ ಏನೋ ಕಠಿಣ ಕ್ರಮ ತಗೋಬೇಕು, ಅದನ್ನು ತಗೋತಾರೆ. ಇವಾಗ ಎಲ್ಲ ಹಿಂದೂ ಬಾಂಧವರು ಇದ್ರ ಬಗ್ಗೆ ಎಚ್ಚೆತ್ಕೊಬೇಕು. ಈ ಥರ ತುಂಬ ಗೋವುಗಳ ಹತ್ಯೆ ಆಗ್ತಾ ಇದೆ, ಪ್ರತಿದಿನ ಮಾಂಸ ಮಾರಾಟ ಆಗ್ತಾ ಇದೆ. ದಯವಿಟ್ಟು ಈಗಲಾದರೂ ಎಚ್ಚೆತ್ಕೊಳ್ಳಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ವೆರಿಫೈ ಮಾಡಿ